ರೆಟ್ರೋ ಸವಾರಿ. ರೆಟ್ರೋ ಸವಾರಿನ ಎಷ್ಟು ಪ್ರೀತಿಸ್ತಿರೋ ನಿಮ್ಮ ಹೃದಯನ ನೀವು ಅಷ್ಟೇ ಪ್ರೀತಿಸಬೇಕು. ಬನ್ನಿ ಹಾಗಾದ್ರೆ ವರ್ಲ್ಡ್ ಹಾರ್ಟ್ ಡೇ ದಿನ ಹಿಂಗು ಉಂಟೆನಲ್ಲಿ ಮಾತನಾಡ್ತಾ ಇರುವಂತ ಹೃದಯ ಬಾರಪ್ಪ. ಲೇ ಹೃದಯ, ನಿನ್ ಕೈನಲ್ಲಿ ನಮ್ ಪ್ರಾಣನೇ ಇದೆಯಂತೆ, ನೀನ್ ಆಡಿಸ್ದಂತೆ ಆಡ್ಬೇಕು ನಾವು. ಅಲ್ಲ, ಎಷ್ಟು ಕೊಟ್ಟಿರ್ಬಾರ್ದು ನಿನಗೆ, ಎಷ್ಟು ದಿನ ಮನ್ಸೂದಿರ ನೆಚ್ಕೊಂಡಿದ್ಯಾ? ವರ್ಲ್ಡ್ ಹಾರ್ಟ್ ಡೇ ಅಂತ ಕುರ್ಚಿ ಹಾಕಿ ಮಾತಾಡ್ಸ್ತಿದ್ಯಾ? ಓ ಹಾರ್ಟು, ರಕ್ತ ಹಿಂದಿತ್ ಸಾಕು. ಈಗ ನನ್ ಪ್ರಶ್ನೆಗೆ ಉತ್ತರ ಹೇಳು. ಅದೇನೋ ಮನಸ್ಗುನು ನಿನ್ಗೂ ಯಾವಾಗ್ಲೂ ಏನೋ ಅಫೇರ್ ಇದೆ ಅಂತ ಸುಮಾರು ಸಂಬಂಧಗಳು ಕಟ್ತಾರೆ. ಅಯ್ಯೋ ರಶ್ಮಿ, ನನಗೂ ಡಿಸ್ಟೆನ್ಗೂ ಸಂಬಂಧ ಇಲ್ಲ ಅಮ್ಮ. ನನ್ ಬರೇ ಬ್ಲಡ್ ಪಂಪ್ ಮಾಡಕ್ ಮಾತ್ರ ಗೊತ್ತಿರೋದು. ಪಂಪ್ ಮಾಡಕ್ಕೆ ಹುಟ್ಟಿದ್ಯಾ? ಹೇಳಪ್ಪ ಹಾರ್ಟು. ಪೊಲಿಟಿಷಿಯನ್ ತರ ಭಾಷಣ ಕೊಡ್ಬೇಡ. ಹೃದಯ ಚೆನ್ನಾಗಿರ್ಬೇಕಂದ್ರೆ ಏನೇನ್ ಮಾಡ್ಬೇಕು ಹೇಳು? ಮ್ಯೂಸಿಕ್ ಕೇಳಿ, ಜೋಕ್ಸ್ ಕೇಳಿ, ನಗರಿ ಜಾಸ್ತಿ, ಎಕ್ಸರ್ಸೈಸ್ ಮಾಡಿ, ಲಿಫ್ಟ್ ಕಮ್ಮಿ ಯೂಸ್ ಮಾಡಿ, ಈ ಚೀಸ್ ಬಟರ್ ಇದೆಲ್ಲ ಕಮ್ಮಿ ತಿನ್ನಿ, ಈ ಬೆಣ್ಣೆ ಚೀಸ್ ಇದೆಲ್ಲ ನಿಮ್ ಬಾಸ್ ಕಚ್ಚಿ ನೀವ್ ತಿನ್ನೋ ಬ್ರೆಡ್ ಎಲ್ಲ ಅದೆಲ್ಲ ಮಾಡಿದ್ರೆ ನೀವು ಲೈಫ್ ಅಲ್ಲಿ ನೀವು ಕೂಡ ಜಾಸ್ತಿ ದಿನ ಬದುಕ್ತೀರಾ, ನಾನು ಕೂಡ ಜಾಸ್ತಿ ದಿನ ಬದುಕ್ತೀನಿ. ಜೋಕ್ಸ್ ಹಂಗಾರೆ ನನ್ ಶೋ ಕೇಳೋ ಜನ ಎಲ್ಲ ಚೆನ್ನಾಗಿರ್ತಾರೆ ಅಂತ ಆಯ್ತು. ಲಾಸ್ಟ್ ವೀಕ್ ನಿಮ್ ಶೋ ಕೇಳಿ ಇಬ್ರು ಯಾರು ಅಟ್ಯಾಕ್ ಆಗಿಲ್ವಾ? ಲೇ ಹಾರ್ಟು, ಅಯ್ಯೋ ಪಾಪ ಅಂತ ಕರೆದು ಕುರ್ಸಿ ಹಾಕಿದ್ರೆ ನನ್ ಮರ್ಯಾದನೆ ತೆಗಿತಾ. ಹಿಂಗೆ ಜಾಸ್ತಿ ಮಾತಾಡ್ತಾ ಇದ್ರೆ ಡಾಕ್ಟರ್ ದೇವಿ ಶೆಟ್ಟಿನ ಕರೆಸ್ಬಿಟ್ಟು ಕೂಯಿಸ್ಬಿಡ್ತೀನಿ ನಿನ್ನ. ರೈಟ್ ಹೇಳಲೇ? ಕೂಯಿಸಿದ್ರೆ ನಾನ್ ಸಾಯಲ್ಲ, ನೀ ಸಾಯಲ್ಲ. ಮಾತಾಡ್ತಾ ಇದ್ದಂತಹ ರೆಟ್ರೋ ಸವಾರಿ. ಇನ್ನು ಮುಂದೆ ಶೋನಲ್ಲಿ ಇವತ್ತು ವಾಪಸ್ ಮೇಲೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ತುಂಬಾ ಎಗರ್ಬೇಕಂತೆ. ಏನ್ ಆರ್ಟಿಕಲ್ ಇದು ಕೆಲವೇ ನಿಮಿಷದಲ್ಲಿ ಹೇಳ್ತೀನಿ, ಕೇಳ್ತಾರಿ ರೆಟ್ರೋ ಸವಾರಿ.